ಚಿಂತನೆಯನ್ನು ಮಾಡುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಿಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳಿ ನಾ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಕೆಲವು ಜನ ಗೊತ್ತಿಲ್ಲ, ಒಂದು ಇನ್ಸ್ಟಂಟ್ ಹೇಳ್ಬಿಡ್ತೀನಿ ಸರ್, ನೀವು ಕೇಳ್ರಿ. ಕೊಡಗುಳಿ ಜನ ಬಂದಿದ್ದಾರೆ ನನಗೆ. ಒಂದು ಹೊಸ ನೂತನ ಹೈಸ್ಕೂಲ್ ಸ್ಯಾಂಕ್ಷನ್ ಆಗಿತ್ತು. ಬಂದು ನನಗೇನಂದ್ರೆ ಇಲ್ಲ ನಾವು MB ಪಾಟೀಲ್ ಸಾಹೇಬ್ರು ಕರೆಸಿ ಉದ್ಘಾಟನೆ ಮಾಡ್ತೀವಿ, ನೀವು ಡೇಟ್ ಕೊಡ್ರಿ ಅಂದರು. ನಾ ಹೇಳಿದೆ MB ಪಾಟೀಲ್ ದೊಡ್ಡವರ, ನಾ ದೊಡ್ಡವ, ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಅವರಿಗೆ ಟೈಮ್ ಇರೋಂಗಿಲ್ಲ. ಅವ್ರು ಯಾವಾಗ ಡೇಟ್ ಕೊಡ್ತಾರಲ್ಲ 2 ದಿವಸ ಮೊದಲು ನನಗೆ ಹೇಳ್ರಿ, ನಾ ಟೈಮ್ ಮಾಡ್ಕೊಂಡು ಬರ್ತೀನಿ. ಮತ್ತು ನಿಮ್ಗೆ ತಪ್ಪು ಕಲ್ಪನೆ ಬೇಡ, ಸುನೀಲ್ ಗೌಡರು ನಾನು ಇಬ್ರು ಕ್ಲಾಸ್ಮೇಟ್. ಇವತ್ತಿಂದಲ್ಲ ದೊಡ್ಡ ಸಾಹೇಬ್ರಿದ್ದಾಗಿನಿಂದ ಅವ್ರ ಮನೆಗೆ ಹೋಗುವಂಥದ್ದು ಒಂದು ಸಂಪರ್ಕ ಸಂಬಂಧ ಐತಿ. MB ಪಾಟೀಲ್ ಬೇರೆ ಅಲ್ಲ, ನಮ್ಮ ಮಣ್ಣಿದ್ದಂಗ. ಯಾವಾಗ ಕರಿತೀರಪ್ಪ ಚಲೋ ಆಗ್ತೈತಂತ ಮಾತನ್ನ ನಾನು ಹೇಳಿದೆ. ಯಾಕಂದ್ರೆ ಸಾಗರ ಕ್ಲಿಯಾರಿಟಿ ಯಾಕೆ ಕೊಡಾಕತ್ತೀನಿ ಅದ, ಇವತ್ತಿನ ದಿವಸ ಈ ಉದ್ಘಾಟನಾ ಸಮಾರಂಭಕ್ಕೆ ಸಾಕಷ್ಟು ಸಂಘಟನೆಯವರು ನೀವು ಮನವಿ ಕೊಡುವಂಥದ್ದು ಇದು ಕೊಡುವಂಥದ್ದು ಮಾಡಿ. ಆದ್ರೆ ಒಳಗಿನ ಸಂಗತಿ ಹೇಳ್ಬೇಕಂದ್ರೆ ನಮಗೆ ಇನ್ನೂ ಕೆಲವೊಂದು ಕೆಲಸಗಳು ಇನ್ಕಂಪ್ಲೀಟ್ ಇದ್ದು. DHO ಅವ್ರಿಗೆ ಫೋನ್ ಹಚ್ಚೋಣ, ಇನ್ನೂ ಹ್ಯಾಂಡ್ ಓವರ್ ಇಲ್ರಿ, ಇನ್ನೂ ಇಂಪ್ಲಿಮೆಂಟ್ಸ್ ಬಂದಿಲ್ಲ ಅಂತ. ಯಾಕಂದ್ರೆ ಅಭಿವೃದ್ಧಿ ದೃಷ್ಟಿಕೋನ ಇಟ್ಕೊಂಡು ಹೊರಟಂಥವ್ರು ನಾವು ಯಾವುದಾದ್ರು ನನ್ನ ವೈಯಕ್ತಿಕ ಕೆಲಸಕ್ಕೆ ಸಾಹೇಬ್ರ ಬಳಿ ಹೋಗೋದಿಲ್ಲ. ಯಾರ್ದಾರು ಕೆಲಸ ಇತ್ತಂದ್ರೆ ನನ್ನ ಕ್ಷೇತ್ರದ ಕೆಲಸ ಇತ್ತ 10 ಸರ್ತಿ ಹೋಗಿರ್ತೀನಿ. ಅವಾಗ ಅವರು ಪ್ರಾಮಾಣಿಕವಾಗಿ ಹೇಳ್ತೀನಿ, ಸ್ಪಂದಿಸಿ ನನಗೆ ಕೆಲಸ ಮಾಡುವಂಥದ್ದು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಅವ್ರೇನು ನನ್ನ ಕಾರ್ಯಪಾಠ್ಯವಪ್ಪ ಯಾಕೆ ಬಂದಿ ಅಂತ ಅಂದಿಲ್ಲ. ಅದನ್ನ ಇಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತಿನ ದಿವಸ ಹಳ್ಳ ತುಂಬುವಂಥದ್ದು ಶೀಘ್ರದಾಗ ಆಗಬೇಕು. ಅದೇ ರೀತಿ ಪೀರಾಪುರ ನೀರಾವರಿ ಸ್ಟ್ರೈಕಿಂಗ್ ಕೂತಾಗ ಸಾಹೇಬರು ನಾವು ಹೋದ್ವಿ. ಅವ್ರು ನನಗೆ ಯಾವಾಗಲೂ ಮಾತಾಡ್ತಿರ್ತಾರೆ, ಏನಪ್ಪ ಕುಂಡ್ರಿಸಿ ಬಯಸಾಗತ್ತೆ ಅನ್ನೋ ಮುಗಂದ್ರು. ನಾ ಹೇಳಿದೆ, ಕೂತವ್ರು BJP ಕಾಂಗ್ರೆಸ್ನವ್ರು ಸಾಹೇಬ್ರೆ, ನಮ್ಮ ಮಂದಿ ಯಾರೂ ಕೂತಿಲ್ಲ, ಅಲ್ಲಿ ಕೂತವ್ರು ನಮ್ಗೆ ಕುಡಿಯ ಬೈಯಾಕತ್ತಾರ ಅಂತೇಳಿ. ಅವಾಗ ಹೋಗಿ ನಮ್ಮ ಗುರುತದ ಬಾ ಹೋಗುನ್ ಅಂತೇಳಿ ಅವಾಗ ನಾನು ಹೇಳಿದೆ, ಇಲ್ಲಿ ತನ ನಾ ಈ ಕ್ಷೇತ್ರ ಶಾಸಕನಾಗಿ ನಾವು ಹೊಡೆದಾಡಕತ್ತಿದ್ದೆ. DK ಶಿವಕುಮಾರ್ ಅವ್ರ ಬಳಿ ಹೋಗುವಂಥದ್ದು, ನಾ ಮನವಿ ಕೊಡುವಂಥದ್ದು ನೋಡ್ರಿ. ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ್ರು ನನ್ನ ಕೆಲಸ ಹಗುರ ಮಾಡಿರಪ್ಪ ಅಂತ ಕೈ ಮುಗಿದಾರೆ, ಅವ್ ಹೋರಾಟ ಮಾಡ್ದಂಥವ್ರಿ. ಅದೇ ರೀತಿ ಮುಂದೆ ಏನಾಯ್ತಂದ್ರ ಅವ ಕುಲಕರ್ಣಿ ಅದಾನ್ರಮ್ಮ, ಕುಂಡ್ರಾಮ್ ಗುರ್ತದ ನಿಮ್ಗೆಲ್ಲ. ಆ ಕುಲಕರ್ಣಿ ನಾ ಮಂದಿನ ಬಿಡಲಾಗಿದ್ದ, ಹಂಗೆ ಕುಂಡ್ರಿಸ್ಕೊಂಡು ಕುಂಡ್ರಾಕತ್ತಿದ್ದ. ಜಿಲ್ಲಾ ಸಚಿವರು ಬಂದ ಮ್ಯಾಗೂ ಕುಂಡ್ರಸಾಕತ್ತಿದ್ದ. ಅವಾಗ ನಮ್ಮ ಅಸ್ಕಿ SS ಪಾಟೀಲ್ರು ನಾವು ಅಲ್ಲಿ ಕೂತಂತವ್ರಿಗೆ ಹೇಳಿದ್ದೇವೆ, ಈ ಕುಲಕರ್ಣಿ ಮುಂದಿನ ಟೆಂಟ್ ಸಿಗುತ್ತಲ್ಲ ಇದನ್ನ ಬಿಡುದಿಲ್ಲ, ಪಜಿತಿ ನೀವು ಹಾಕಿರಿ, ಜಿಲ್ಲಾ ಸಚಿವರು ಬಂದಾರ ಮಾಡಿ ಕೊಡ್ತೀನಿ ಅಂದಾರ ಹೇಳ್ರಿ ಅಂತೇಳಿ. ಅವಾಗ ಅವರು ಮನವರಿಕೆ ಮಾಡಿಕೊಂಡು ಹೇಳುವಂತಾನೆ. ಯಾಕಂದ್ರೆ ತಮ್ಗೆ ಗೊತ್ತಿಲ್ಲ ಸರ್, ನಾನು ಅಸೆಂಬ್ಲಿ ಒಳಗ ಇದನ್ನ ಪ್ರಶ್ನೆ ಕೇಳುವುದಿಲ್ಲ, ಅದಕ್ಕಂತೇಳಿ ನಿಮ್ಗೊಂದು ಮನವಿ ಪತ್ರವನ್ನು ಕೊಟ್ಟೆ. ಏನಿಲ್ಲ, DPR ಮಾಡಾಕ ನಮ್ಮ ಉಪಮುಖ್ಯಮಂತ್ರಿ ಕಡೆ ಒಂದು ಒಪ್ಪಿಗೆಯನ್ನ ಬರ್ಸಿದ್ರೆ ಸಾಕು, DPR ಹಾಕತ್ತೆ. ಒಂದು ಒಪ್ಪಿಗೆ ಸೂಚಿಸಲಾಗಿದೆ ಅಂತ ಬರ್ಸ್ಬೇಕು. ಅದನ್ನ ತಮಗೆ ಮಾತಾಡಿ ತಮಗೆ ಕೊಟ್ಟಿ ನಾನು. ಅವರು ಮೊದಲು ಬರ್ದಿದ್ರು, ಆದ್ರೆ ಇವತ್ತೇನೋ KBJNL MD ಇನ್ನೊಂದು ಸತ್ಯ ಬರೆಸ್ಕೊಡುವ ಅಂತ ಮಾತನ್ನ ಹೇಳಿದಾರ. ಅದಕ್ಕೆ ನಾನು ಸಾಹೇಬ್ರ ಗಮನಕ್ಕೆ ತಂದೀನಿ. ಅದೇ ರೀತಿ ಇದು ಪ್ರೈಮರಿ ಹೆಲ್ತ್ ಸೆಂಟರ್ ಇಟ್ಟಿದ್ದು, ಇಂಥ ದೊಡ್ಡ ಬಿಲ್ಡಿಂಗ್ ಆದರೂ ಸಹಿತ ನಾನು ದಿನೇಶ್ ಗುಂಡ್ರಾವ್ ಸಾಹೇಬ್ರಿಗೆ ಭೇಟಿಯಾಗಿ ನಮ್ಮ ದೇವರಿಪ್ಪರಿಗೆ ದೊಡ್ಡ ಬಿಲ್ಡಿಂಗ್ ಆಗ್ಯದ, ಆದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್ ಅದ, ಅದು CHC ಆಗ್ಬೇಕನ್ನಂತ. ಅದನ್ನ ನಮ್ಮ ಗುಣಾರಿ ಸಾಹೇಬ್ರು ಹೇಳಿದ್ರು, ಇಲ್ಲ ಸರಿ ಹಿಂಗಾಗ್ಯದದು ಅಂತೇಳಿ. ಅವಾಗ ಇಮಿಡಿಯೇಟ್ನೇ ನಮ್ಮ ಆರೋಗ್ಯ ಸಚಿವರು ನನಗೆ ಸ್ಪಂದಿಸಿ ಇಮಿಡಿಯೇಟಾಗೆ ಬರೋದು, ಅದು ಉಳಿಬಾರ್ದಿತ್ತಲ್ಲ, ಹೆಂಗೆ ಉಳಿತಕ್ಕೆ, ಹೆಂಗೆ ಉಳಿದೋದು ಗೊತ್ತಿಲ್ರಿ, ಒಟ್ಟು ಉಳಿದೋದು ನಮ್ದು ಅಂತೇಳಿ. ಅವಾಗ ಇದನ್ನು CHC ಮಾಡುವಂಥ ಕೆಲಸ ನಮ್ಮ ಆರೋಗ್ಯ ಸಚಿವರು ಮಾಡಿಕೊಟ್ರು. ಅವರಿಗೂ ನಾ ಈ ಸಭೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ನಾವು ಇಲೆಕ್ಷನ್ ಬಂದಾಗ ಮತ್ತೆ ನಮ್ಮ ರಾಜಕೀಯ ನಾವು ಮಾಡ್ತೀವಿ, ನಮ್ಮ ಪಾರ್ಟಿ ನಮ್ಗ, ಅವ್ರ ಪಾರ್ಟಿ ಅವ್ರಿಗೆ. ಆದ್ರೆ ಅಭಿವೃದ್ಧಿ ವಿಷಯ ಬಂದಾಗ, ಕ್ಷೇತ್ರದ ಜನತೆಯ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಅನ್ನಂತ ಮಾತನ್ನು ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ಅದೇ ರೀತಿ ಇವತ್ತ ಅವರು ಬಂದು 2 ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ, ಅದೇ ರೀತಿ ಇನ್ನೂ ಹೆಚ್ಚಿನ ಅನುದಾನ ನಮ್ಮ ಕ್ಷೇತ್ರ ಕೊಡಿಸ್ಬೇಕು. ನಾನು ನಮ್ಮ DHO ಅವರಿಗೆ ಮತ್ತು ನಮ್ಮ ಸಚಿವರಿಗೆ ಮನವಿ ಏನ್ ಮಾಡುವುದಂದ್ರೆ, ಇಲ್ಲಿ ದೇವರಿಪ್ಪರಿಗೆ ಇಲ್ಲಿ ಸಾಕಷ್ಟು ಪೇಷಂಟ್ಗಳು ಬಂದ್ರೆ ನಾನು ಫೋನ್ ಮಾಡ್ತೀವಿ. ಒಂದು PM ಮಾಡ್ಬೇಕಂದ್ರೆ
ಫೋನ್ ಮಾಡ್ತೀವಿ, ನಾವು ಸಿಂದಗಿ ಕಳಿಸ್ಬೇಕು ಇಲ್ಲ ಬಿಜಾಪುರ ಕಳಿಸ್ಬೇಕು ಅನ್ನೋಂಥ ಪರಿಸ್ಥಿತಿ ಇರ್ತಿದೆ. ಒಂದೊಂದು ವ್ಯಾಕ್ಸಿನೇಷನ್ ಇರ್ತಿದ್ದಿಲ್ಲ ನಾಯಿ ಕಡಿದ್ರ. ಅವಾಗ ಸಿಂದಗಿಗೆ ಹೋಗಂದ್ರೆ ನನ್ನ ಜನ ನನಗೆ ಬೈತಿದ್ರು, ಏನ್ ರೀಗಳು ನೀವು MLA ಇದ್ದು ಇಲ್ಲೇ ಹೇಳಕ್ ಬರಲ್ಲ, ನೀವು ಸಿಂದಗಿಗೆ ಹೋಗಂತ ಹೇಳ್ತೀರಿ ಅಂತೇಳಿ. ಇದನ್ನೆಲ್ಲ ಸಮಸ್ಯೆನ ನಾವು ಅನುಭವಿಸಿದೀವಿ. ಈಗ ನಿಮ್ಮಿಬ್ಬರು ಸಮ್ಮುಖದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ, ನಮ್ಗೆ ಹೆಚ್ಚಿನ ಸ್ಟಾಫ್ ಬೇಕು. ಯಾಕಂದ್ರೆ ನಮ್ಮ ಹಿಂದುಳಿದಂಥ ತಾಲೂಕಿನ ಇನ್ನ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗ್ಯದ. ಅದಕ್ಕೆ ಹೆಲ್ತಿಗೆ ಹೆಚ್ಚಿನ ಗಮನ ನಾವು ಹರಿಸ್ಬೇಕಾಗ್ಯದ. ಕುಡಿ ನೀರಿನ ಸಮಸ್ಯೆ ಆದರೂ ಸಹಿತ ಬರುವ ಕೆಲವೇ ದಿನದಲ್ಲಿ ಪಟ್ಟಣದ ಎಲ್ಲ ನೀರಿಗೆ, ಎಲ್ಲ ನಳಿಗಳಿಗೆ ನೀರು ಬರುವಂತ ವ್ಯವಸ್ಥೆ ಪ್ರಾಮಾಣಿಕವಾಗಿ ನಾವು ಮೀಟಿಂಗ್ ತಗೊಂಡು ಮಾಡುವಂತ ಕೆಲಸ ಮಾಡಿಕೊಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿ, ಆದ್ರೆ ನಮ್ಗೆ ಹೆಚ್ಚಿನ ಸ್ಟಾಫ್ ಬೇಕು. ಸ್ಟಾಫ್ ಜೊತೆ ಹೆಚ್ಚಿನ ಔಷಧಿಗಳು ಬೇಕು. ಅದೇ ರೀತಿ ಎಲ್ಲ ಸೌಕರ್ಯ ನಮ್ಮ ದೇವರಿಬ್ಬರಿಗೆ ಜನತೆ ಯಾರಿಗೆ ನಾವು ಸಿಂದಗಿ ಬಿಜಾಪುರ ಕಳಿಸಲಾರದಂತ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿ, ಮತ್ತೊಮ್ಮೆ ತಾವು ಇಲ್ಲಿ ಬಂದಿದ್ದು ಯಾರು ಖುಷಿ ಪಟ್ಟರಲ್ಲ ಅದಕ್ಕಿಂತ ಹೆಚ್ಚು ಖುಷಿ ನನಗಾಗಿದೆ ಅಂತ ಮಾತನ್ನು ಹೇಳಿ, ಇನ್ಮೇಲೆ ನೀವು ಮ್ಯಾಲಿನ ಮೇಲೆ ಬರ್ಕೊತಿದ್ರೆ ನಮ್ಮ ದೇವರಿಬ್ಬರಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತೈತೆ ಅಂತ ವಿನಂತಿಯನ್ನು ಮಾಡಿ ಏನು ತಾವು